ಹೊರಗುತ್ತಿಗೆ ಅವಧಿ ಮುಗಿದರೂ ಅನಧಿಕೃತವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ರಿಮ್ಸ್ ಶ್ರದ್ಧಾಂಜಲಿ ವಾಹನ ಚಾಲಕನನ್ನು ತಕ್ಷಣ ವಜಾಗೊಳಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಸಾಮಾಜಿಕ ಹೋರಾಟಗಾರ ಅಂಬಾಜಿರಾವ್ ಮೈದಾರಕರ್ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸ್ವಾಯತ್ತತೆ ಸಂಸ್ಥೆ ಬೋಧಕ ಆಸ್ಪತ್ರೆಯಲ್ಲಿ ಮೃತದೇಹ ಸಾಗಣೆಗೆ ಬಳಸಲಾಗುವ ಶ್ರದ್ಧಾಂಜಲಿ ವಾಹನವು ಸಾರ್ವಜನಿಕರಿಗೆ ಉಚಿತ ಸೇವೆ ನೀಡಬೇಕಾದ ಅತ್ಯಂತ ಸಂವೇದನಾಶೀಲ ಸೇವೆಯಾಗಿದೆ. ಆದರೆ ದುರದೃಷ್ಟವಶಾತ್ ಈ ವಾಹನದ ಚಾಲಕನಾದ ಅಬ್ದುಲ್ ಮತೀನ್ ಎಂಬ ವ್ಯಕ್ತಿ ಈ ಸೇವೆಯನ್ನು ದುರುಪಯೋಗ ಪಡಿಸಿಕೊಂಡು ಸಾರ್ವಜನಿಕರಿಂದ ಅಕ್ರಮವಾಗಿ ಹಣ ವಸೂಲಿ ಮಾಡುತ್ತಿದ್ದಾನೆ ಎಂದು ಗಂಭೀರ ಆರೋಪ ಮಾಡಿದರು. ಅಬ್ದುಲ್ ಮತೀನ್ ಎಂಆರ್ಸಿ ಸಂಸ್ಥೆ ಮೂಲಕ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಗೊಂಡಿದ್ದನು. ಕಳೆದ ಆಗಸ್ಟ್ ಕೊನೆಯಲ್ಲಿ ಗುತ್ತಿಗೆ ಅವಧಿ ಸಂಪೂರ್ಣ ಮುಕ್ತಾಯಗೊಂಡಿದೆ. ಗುತ್ತಿಗೆ ನವೀಕರಣವಾಗುವವರೆಗೂ ಕೆಲಸ ನಿರ್ವಹಿಸಬಾರದು ಎಂದು ಸಂಸ್ಥೆಯೇ ಸ್ಪಷ್ಟ ಸೂಚನೆ ನೀಡಿದ್ದರೂ ಸಹ ಈತನು ಯಾವುದೇ ಅಧಿಕೃತ ಆದೇಶವಿಲ್ಲದೆ ಇಂದಿಗೂ ಕರ್ತವ್ಯ ನಿರ್ವಹಿಸುತ್ತಿರುವುದು ಕಾನೂನು ಬಾಹಿರ ಎಂದರು. ಈ ಚಾಲಕನ ವಿರುದ್ಧ ಅನೇಕ ಲಿಖಿತ ದೂರುಗಳು, ಸಾರ್ವಜನಿಕರಿಂದ ಹಣ ಪಡೆದಿರುವ ದಾಖಲೆಗಳು ಹಾಗೂ ಈ ಕುರಿತು ಆಡಳಿತಕ್ಕೆ ಸಲ್ಲಿಸಿದ ಸ್ಪಷ್ಟ ಮನವಿಗಳು ಇದ್ದರೂ ರಿಮ್ಸ್ ಆಡಳಿತ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೆ ಮೌನ ವಹಿಸಿರುವುದು ಗಂಭೀರ ಅನುಮಾನಗಳಿಗೆ ಎಡೆಮಾಡಿಕೊಡುತ್ತದೆ ಎಂದು ಶಂಕೆ ವ್ಯಕ್ತಪಡಿಸಿದರು. ಗುತ್ತಿಗೆ ಅವಧಿ ಮುಗಿದ ವ್ಯಕ್ತಿಗೆ ಯಾರು ರಕ್ಷಣೆ ನೀಡುತ್ತಿದ್ದಾರೆ? ಯಾರ ಅನುಮತಿಯೊಂದಿಗೆ ಈತನು ಕೆಲಸ ಮಾಡುತ್ತಿದ್ದಾನೆ? ಇದು ಆಡಳಿತದ ನಿರ್ಲಕ್ಷ್ಯವೋ ಅಥವಾ ಒಳಜಾಣ ಬೆಂಬಲವೋ ಎಂದು ಪ್ರಶ್ನಿಸಿದ ಅವರು, ಗುತ್ತಿಗೆ ಅವಧಿ ಮುಗಿದರೂ ಕರ್ತವ್ಯ ನಿರ್ವಹಿಸುತ್ತಿರುವ ಅಬ್ದುಲ್ ಮತೀನ್ ನನ್ನು ತಕ್ಷಣ ವಜಾಗೊಳಿಸಬೇಕು. ಸಾರ್ವಜನಿಕರಿಂದ ಅಕ್ರಮವಾಗಿ ಹಣ ವಸೂಲಿ ಮಾಡಿದ ಆರೋಪದ ಕುರಿತು ಕಾನೂನು ಕ್ರಮ ಕೈಗೊಳ್ಳಬೇಕು. ಈತನನ್ನು ಯಾವುದೇ ಕಾರಣಕ್ಕೂ ಮತ್ತೆ ಕೆಲಸಕ್ಕೆ ನಿಯೋಜಿಸಬಾರದು. ಈ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ಪಾತ್ರದ ಮೇಲೂ ಉನ್ನತ ಮಟ್ಟದ ತನಿಖೆ ನಡೆಸಬೇಕು. ಒಂದು ವೇಳೆ ಈ ವಿಷಯವನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ತೋರಿದರೆ ಈ ಪ್ರಕರಣವನ್ನು ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು, ಆರೋಗ್ಯ ಇಲಾಖೆ ಮೇಲಧಿಕಾರಿಗಳು ಹಾಗೂ ಅಗತ್ಯವಿದ್ದಲ್ಲಿ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಮತ್ತು ಮಾನವ ಹಕ್ಕು ಆಯೋಗದ ಗಮನಕ್ಕೂ ತರಲಾಗುವುದು ಎಂದು ಎಚ್ಚರಿಸಿದರು. ಇದು ಕೇವಲ ಒಂದು ವ್ಯಕ್ತಿಯ ವಿರುದ್ಧದ ದೂರಲ್ಲ, ಸಾರ್ವಜನಿಕ ಸೇವೆಯ ಪವಿತ್ರತೆಯನ್ನು ರಕ್ಷಿಸುವ ಹೋರಾಟವಾಗಿದೆ ಎಂದು ತಿಳಿಸಿದರು. ಮೃತದೇಹ ಸಾಗಿಸಲು ಶ್ರದ್ಧಾಂಜಲಿ ವಾಹನ ಅದು ಸಂಪೂರ್ಣವಾಗಿ ಫ್ರೀ ಇರುತ್ತದೆ. ಯಾವುದೇ ರೀತಿಯ ₹1 ಕೂಡ ತರುವಾಗಿಲ್ಲ. ಯಾರಾದರೂ ಸತ್ತೋದ್ರೆ ಅವರ ಒಂದು ಶವವನ್ನು ಸಾಗಿಸಬೇಕು. ರಾಯಚೂರು ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿನಲ್ಲಿ ಯಾವುದೇ ಹಳ್ಳಿಯಲ್ಲಿ ಫ್ರೀಯಾಗಿ ಸರ್ವಿಸ್ಕೊಡೋದು ಇದೆ ಸರ್. ಬಟ್ ಇದು ಕನಿಷ್ಠ ಒಂದು 2 ವರ್ಷದಿಂದ ಅಲ್ಲಿ ಏನು ಕೇಳೋರಿಲ್ಲ ಹೇಳೋರಿಲ್ಲ ಅನ್ನೋಂಗಾಗಿದೆ. ಆಲ್ರೆಡಿ ಕಂಪ್ಲೇಂಟ್ ಕೂಡ ಕೊಟ್ಟಿದೆ ಸರ್. ಜಿಲ್ಲಾ ಪಂಚಾಯತ್ ಸಿಒ ಅವರಿಗೆ ಕೊಟ್ಟಿದ್ದಾರೆ, DH ಅವರಿಗೆ ಕೊಟ್ಟಿದ್ದಾರೆ, DN ಅವರಿಗೆ ಕೊಟ್ಟಿದ್ದಾರೆ ಸರ್. ಎಲ್ಲರೂ ನಮ್ಮ ಡ್ರೈವರ್ಗಳು ಸರ್, ಯಾರು ಪ್ರೈವೇಟ್ ಆಂಬುಲೆನ್ಸ್ ಡ್ರೈವರ್ಗಳು. ಸೊ ಇದರಲ್ಲಿ ಏನಾಗಿದೆ ಅಂತ, ಅಬ್ದುಲ್ ಮತೀನ್ ಅನ್ನೋನು ಒಬ್ಬ ಡ್ರೈವರ್ ಇದ್ದಾನೆ. ಅದೊಂದು ಏಜೆನ್ಸಿ ಮುಖಾಂತರ ಜಾಯ್ನ್ ಆಗಿದ್ದ. ಈಗ ಅದು ಏಜೆನ್ಸಿ ಮುಖಾಂತರ ಜಾಯ್ನ್ ಆದಮೇಲೆ ಅದು ಆಗಸ್ಟಲ್ಲಿ ಮುಗಿದೋಗಿದೆ. ಅದು ಟೋಟಲ್ ಟೆಂಡರ್ ಮುಗಿದೋಗಿತ್ತು. ಆದ್ರೂ ಅಕ್ರಮವಾಗಿ ಅವನು ಡ್ರೈವರ್ ಆಗಿ ತಾನು ಹೇಳ್ಕೊಂಡು ಈಗ ನನ್ನ ಹತ್ರ ಆಡಿಯೋಗಳಿದಾವೆ ಸರ್. ನಾನು ಬರೋ ಮುಂಚೆ ಏನು ಮಾಡಿದೆ, ನಿಮಿಷದಲ್ಲಿ ಎಷ್ಟು ಬಾಡಿಗಳು ಈ ಒಂದು ವರ್ಷದಲ್ಲಿ ಹೋಗಿದೆ, ಯಾವ ಊರಿಗೆ ಹೋಗಿದೆ ಅನ್ನೋದು ನಂಬರು ಮತ್ತು ಅವ್ರ ಹೆಸರು ಊರು ತಗೊಂಡು ಫೋನ್ ಮಾಡಿದ್ವಿ ನಾವೆಲ್ಲ ಡ್ರೈವರ್ ಸರ್. ಅದು ಆಡಿಯೋಗಳಿದಾವೆ ನನ್ನ ಹತ್ರ, ನಿಮ್ಗೆ ಹಾಕ್ತೀನಿ ಸರ್. ಅದರಲ್ಲಿ ಸಂಪೂರ್ಣವಾಗಿ ಕೇಳಿದ್ದೀನಿ ಎಷ್ಟು ಕೊಟ್ಟಿದ್ದೀನಿ ಸರ್. ₹3,500 ಕೊಟ್ಟಿದ್ದಾರೆ ಡೀಸೆಲಿಗೆ, ಗಾಡಿ ವಾಶ್ ಮಾಡೋಕ್ಕೆ ₹1,500-2,000 ಮತ್ತು ಡ್ರೈವರ್ ಬರ್ತಾವ ₹1,500. ಸೊ 5,000 to 6,000 7,000 ತೊಗೊಂಡಿದ್ದು ಒಂದೊಂದು ಬಾಡಿ ಸಾಗಿಸಲು ಅಂತ. ಸೊ ಇದು ಪೂರ ಅಕ್ರಮವಾಗಿ ನಡೀತಾ ಇದೆ ಸರ್. ಹೋಗಿ ಕೇಳಿದ್ರು ಈವರೆಗೂ DH ಅವರಿಗೂ ಫೋನ್ ಮಾಡಿ ಕೇಳಿದೆ, DN ಅವರಿಗೂ ಕೇಳಿದೆ. ಇಲ್ಲ ಸರ್ ಆ್ಯಕ್ಷನ್ ತೊಗೊತಿಲ್ಲ, ನನಗೂ ಒಂದು ವಾರ ಆಯ್ತು, ಇನ್ನೂವರೆಗೆ ಏನು ಆ್ಯಕ್ಷನ್ ಇಲ್ಲ. ಮತ್ತೆ ಈಗ ಹೋಗ್ತಾ ಇದ್ದಾನೆ. ಮತ್ತೆ ಮೊನ್ನೆ ಒಂದು ಡೆಡ್ ಬಾಡಿ ತೊಗೊಂಡೋಗಿದ್ರು, ಅವ್ರಿಗೂ ಫೋನ್ ಮಾಡಿ ಕೇಳಿದ್ರೆ ಅವ್ರು ಸರ್ ಕೊಟ್ಟಿದ್ದೀವಿ. ಸೊ ಈಗ ಬೇರೆ ಜಿಲ್ಲೆಗೆ ಹೋದರೆ ಒಂದು ರೀತಿ ಇದೆ ಸರ್. ಬಟ್ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಇದ್ರೂ ಫ್ರೀ ಇರಬೇಕು. ಬಟ್ ಈ ವ್ಯಕ್ತಿ ಇನ್ನೊಂದು ಏನು ಮಾಡಿದ್ದಾನೆ, ತನ್ನ ಸಂಬಂಧಿಕರ ಹೆಸರು ಮೇಲೆ ತಂದೆ ವಾಹನ ಇನ್ನೊಂದು 2-3 ಆಂಬುಲೆನ್ಸ್ ತೊಗೊಂಡಿದ್ದಾರೆ. ಈಗ ಎಕ್ಸಾಂಪಲ್ ಒಂದು ಸರ್ಕಾರದ ಗಾಡಿ ಏನಾದರೂ ಬೇರೆ ಶವ ಏನಾದ್ರು ತೊಗೊಂಡು ಹೋಗ್ತಾ ಇದ್ದಾನಂದರೆ ಅದಕ್ಕೆ ಫೋನ್ ನಂಬರ್ ಅದರದ್ದೇ ಇರುತ್ತೆ. ಅದಕ್ಕೆ ಫೋನ್ ಮಾಡಿದಾಗ ಬೇರೆ ನಂಬರ್ ಕೊಡಬೇಕು. ಈ ಒಂದು ವರ್ಷದಿಂದ ಪ್ರೈವೇಟ್ ಆಂಬುಲೆನ್ಸಲ್ಲಿ ಯಾರಿಗೂ ಫೋನ್ ಮಾಡೋಂಗಿಲ್ಲ, ತಂದೆ ಗಾಡಿ ಅದನ್ನು ರೆಕಾರ್ಡ್ ಇದೆ ಸರ್. ಅದು ತನ್ನ 1-2 ವಾಹನಗಳು ಇಟ್ಟಿದ್ದಾನೆ. ಮತ್ತು ಅದ್ರ ಜೊತೆ ಒಂದು ರೀತಿ ಹೆಂಗೆ ಮಾಡಿದ್ದಾನೆ ಅಂದರೆ ಅಂತ ಒಂದು ಟಮ್ ತೊಗೊಂಡಿದ್ದಾನೆ. ಅದು ಬಾಡಿ ಇಡ್ತಾರಲ್ಲ ಸರ್, ಅದು ಆ ಮಷೀನಿಗೂ ಇಟ್ಕೊಂಡಿದ್ದಾನೆ. ಆ ಟೋಟಲ್ ಅವರಿಗೆ ಯಾರಾದರೂ ತೀರ್ಕೊಂಡ್ರೆ ಸೀದಾ ಅವ್ರ ಮೆಂಬರ್ಶಿಪ್ ಹೋಗಿ ಸರ್ ಎಲ್ಲ ನಾವೇ ಮಾಡ್ತೀವಿ,
ಅಂಬುಲೆನ್ಸ್ ನಮ್ಮದೇ ಆದ ಮಷೀನ್ ಇದೆ ಮತ್ತೆ ಕೌಂಟರ್ ಇದೆ, ಎಲ್ಲ ಗುತ್ತಿಗೆ ತಗೊಂಡು 10,000 ರೂಪಾಯಿ ಮಾತಾಡ್ತಾರೆ. ಅವೆಲ್ಲ ರೆಕಾರ್ಡಿಂಗ್ ಇದೆ ಸರ್. ಅದು ವೆಹಿಕಲ್ ಗವರ್ಮೆಂಟ್ ವೆಹಿಕಲ್ ಗವರ್ಮೆಂಟ್ ಸರ್, ಅದು ಕರ್ನಾಟಕ ಸರ್ಕಾರ ಅಂತ ಅಲ್ಲ. ಅಬ್ದುಲ್ ಮತಿ ಇದಾನಲ್ಲ, ಅಬ್ದುಲ್ ಮತಿ ಇಲಾಖೆ ಒಂದು ಆಗಿದೆ ಸರ್. ರಿನ್ಯೂವಲ್ ಮಾಡಿಸ್ಕೊಂತಾರೆ. ಇಲ್ಲ, ರಿನ್ಯೂವಲ್ ಆಗಿಲ್ಲ ಸರ್. ಇಲ್ಲ ರಿನ್ಯೂವಲ್ ಆಗಿಲ್ಲ ಅಂತೇಳಿ ಒಂದು ಈಗ ಡಿ ಅವರು ಅಲ್ಲಿ ಹೋಗಿ MS ಅವ್ರು ಕೇಳಿದ್ರು, ಇಲ್ಲ ಸರ್ ಇನ್ನೂ ಟೆಂಡರ್ ಆಗಿಲ್ಲ ಅಂತ ಹೇಳಿದ್ರು. DH ಅವ್ರಿಗೆ ಕೇಳಿದ್ರು, ಇಲ್ಲ ಹಂಗೆ ನಡೆಸ್ತಾ ಇದ್ದಾರೆ. ಸೊ ಅದನ್ನು ಏನು ಪರ್ಮಿಷನ್ ಕೊಟ್ಟರು ನೀವು ಒಂದು ಗೌರ್ಮೆಂಟ್ ವೆಹಿಕಲ್ ಮುಟ್ಟಬೇಕಂದ್ರೆ ನಾವು ವಿತೌಟ್ ಪರ್ಮಿಷನ್ ಇರ್ಬಾರ್ದು ಸರ್. ಲೀಗಲ್ ಆಗಿ ಅಥವಾ ಅಪಾಯಿಂಟ್ಮೆಂಟ್ ಆಗಿರ್ಬೇಕು, ಒಂದು ಏಜೆನ್ಸಿಯಿಂದ ಆಗಲಿ. ಅದೇ ಅನುಮಾನ ಬರುತ್ತೆ ಸರ್ ನನಗೆ. ಇಲ್ಲಿ ಏನು ಏನಾದರೂ ಫೋಟೋ ಕೊಡ್ತೀವಿ. ಫೋಟೋ ಸೆಕೆಂಡ್ ಪ್ರೆಸ್ ಮೀಟ್ ಗುಂಡು ತಾಕ ನಾಟಕ ತಡಿ ಸಂದೀಪ್ ನೋಡಿಕೆ ಆಮೇಲೆ ಇದಾಗ ಹೊರಗ ಬಹಳ ಇಂಪಾರ್ಟೆಂಟ್ ಕ್ವಶನ್ ಸರ್ ಇದು. ನಾವು ಮಾಹಿತಿ ಹಾಕಿದ್ದೆ ಅಲ್ಲಿ DH ಆಫೀಸ್ಗೆ 2020, 2021, 2022ರಲ್ಲಿ ಶ್ರದ್ಧಾಂಜಲಿ ವೆಹಿಕಲ್ಗೆ ಎಷ್ಟು ಶವಗಳು ಸಾಗಿಸಿದ್ದೀರಿ, ಅಮೌಂಟ್ ಎಷ್ಟಾಗಿದೆ ಅಂತ ಹಾಕಿದೆ ಸರ್. ಅಸಲು ಲಾಭಕ್ಕೆ ಇಲ್ಲ. ಇನ್ನೊಂದೇನಂದ್ರೆ ಯಾಕೆ ಲಾಭಕ್ಕೆ ಇಲ್ಲ ಅಂದ್ರೆ, ಬಟ್ ಇಂಟೆಂಟ್ ಆರ್ಡರ್ಗಳು ಆಗಿದೆ, ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಗಾಡಿ ರಿಪೇರಿಗೋಸ್ಕರ ಆಗಿದೆ, ಗಾಡಿ ಸರ್ವಿಸ್ಗೋಸ್ಕರ ಆಗಿದೆ, ಎಲ್ಲದಕ್ಕೂ ದುಡ್ಡು ಸ್ಯಾಂಕ್ಷನ್ ಆಗಿದೆ. ಬಟ್ ಗಾಡಿ ಇಲ್ಲ. ಗಾಡಿ ಬ್ರೇಕ್ ಡೌನ್ ಆಗಿ ಅಲ್ಲೇ DH ಆಫೀಸ್ನಲ್ಲಿ ಮೂಲೆಗೆ ಬಿದ್ದಿತ್ತು. ಆ ಸಂಪೂರ್ಣ ಗಾಡಿಗೆ ಹಾಳಾಗ್ಬಿಟ್ಟಿದೆ ಸರ್, ಚಾಲೂನೇ ಆಗ್ತಿದ್ದಿಲ್ಲ. ಅಂತ ಚಾಲು ಆಗಲಾರ್ದ ಗಾಡಿಗೆ 3 ವರ್ಷ ದುಡ್ಡು ತಿಂದಿದ್ದಾರೆ DH ಆಫೀಸ್. ಜಿಲ್ಲಾ ಆರೋಗ್ಯ ಇಲಾಖೆ ಅಲ್ಲಿ 2020, 2021, 2022 ನೀವು ಕೇಳಬಹುದು ಲಾಕ್ ಬುಕ್ ಅಂತೇಳಿ ಲಾಕ್ ಬುಕ್ ಇಲ್ಲ ಅವರು. ಬಟ್ ಬಿಲ್ ಕೂಡ ಎಷ್ಟೆಷ್ಟು ಸ್ಯಾಂಕ್ಷನ್ ಆಗಿದೆ, ಎಷ್ಟು ಡೀಸೆಲ್ ಹಾಕ್ಸಾರ. ಇಲ್ಲ, ಇವರಿಗೆ ಸ್ವಲ್ಪನ ಮಾನ ಇರಬೇಕು, ಮರ್ಯಾದೆ ಇರಬೇಕು ಸರ್. ಮಾನವೀಯತೆ ಅಧಿಕಾರಿಗಳಿಗಾಗಲಿ ಇದೆ ಸರ್. ಕೊಡ್ತೀವಿ ವೆಹಿಕಲ್ ನಂಬರ್, ಕೊಡ್ತೀವಿ ಸರ್. ವೆಹಿಕಲ್ ನಂಬರ್ ಇವರಿಗೆ ಹೆಂಗಿದ್ರೆ ಸರ್, ಇದ್ದಿದ್ದು ಲೂಟಿ ಮಾಡ್ತಾ ಇದ್ರೆ ಎಲ್ಲರಿಗೂ ಗೊತ್ತು, ರಿಮ್ಸ್ ಆಗಲಿ DH ಆಫೀಸ್ ಆಗಲಿ. ಬಟ್ ಈ ಶವದ ಮೇಲೂ ಲೂಟಿ ಮಾಡ್ತಾರಲ್ಲ, ಇವರಿಗೆ ಸ್ವಲ್ಪ ಮಾನವೀಯತೆ ಇರಬೇಕಲ್ಲ ಅಧಿಕಾರಿಗಳಿಗೆ. ಮಾತಾಡಿದ್ರೆ ಗೊತ್ತಾಗ್ತಿದ್ದೇವೆ ಸರ್. ಶವ ಮಾತಾಡಂಗಿಲ್ಲ ಅಂತ ಹೇಳಿ ಅವ್ರು ಲೂಟಿ ಮಾಡಾಕತ್ತಾರೆ. ಇವ್ರಿಗೆ ಸ್ವಲ್ಪನ ಸರ್ ನಿಜವಾಗ್ಲೂ ನಾನು ಜಿಲ್ಲಾಧಿಕಾರಿಗಳಿಗೂ ಮತ್ತು CO ಜಿಲ್ಲಾ ಪಂಚಾಯತ್ CO ಅವರಿಗೆ ಹೇಳ್ತೀನಿ, ಈ ಹುಡುಗನಿಗೆ ಇಮಿಡಿಯೇಟ್ ತೆಗೆದು ಒಳ್ಳೆ ಯಾರನ್ನ ಪರ್ಫೆಕ್ಟ್ ಪರ್ಸನ್ ಇದ್ದವ್ರಿಗೆ ಮಾತ್ರ ಮತ್ತೆ ಹುಡುಗನ ಬಗ್ಗೆ ಮಾತಾಡೋದು ನೋಡಿ. ಬರೀ ಅವಾಗಿಂದ ಹುಡುಗನಾಗತ್ತೀರಿ. ಆ ಹುಡುಗ ಹಿಂದಿನವ್ರ ಬಗ್ಗೆ ತನಿಖೆ ಮಾಡಂತ ಹೇಳ್ತಾರೆ. ಈಗ ಮತ್ತೆ ನಾನು ಹುಡುಗನಿಗೆ ಡಿಸ್ಮಿಸ್ ಮಾಡಿ ಜಾಬಿಗೆ ತೆಗೆದು ಇದೇನು ಡೀನ್ ಆಗಲಿ, MS ಆಗಲಿ, RMO ಆಗಲಿ ಮತ್ತೆ DH ಆಗಲಿ, ಇವು 4 ಮಂದಿ ಮೇಲೆ ತನಿಖೆ ಮಾಡಿ ಒಂದು ಕಮಿಟಿ ಮಾಡಿ ತನಿಖೆ ಮಾಡಿಸ್ಬೇಕಿತ್ತು. ಅಮೌಂಟ್ ಅವ್ರು ಕೊಟ್ಟ ಮೇಲೆ ಇವನ್ ಯಾಕೆ ತಗೊಂಡ, ಇವ್ನು ತಗೊಂಡು ಯಾರಿಗೆ ಕೊಡಕತ್ತಾನ, ಏನು ಇವನೇ ಯೂಸ್ ಮಾಡಕತ್ತಾನ, ಇಲ್ಲ ಅಧಿಕಾರಿಗಳಿಗೆ ಏನಾದ್ರು ಪರ್ಸೆಂಟೇಜ್ ಕೊಡ್ತಾ ಇದ್ದಾರ, ಇವೆಲ್ಲ ತನಿಖೆ ಮಾಡಬೇಕು ಜಿಲ್ಲಾಧಿಕಾರಿಗಳು ಮತ್ತು CO ಅಂತೇಳಿ ಆಗ್ರಹಿಸ್ತೀನಿ. ಈ ಸಂದರ್ಭದಲ್ಲಿ ಮಸೂದ್ ಅಲಿ, ಕಿಶನ್ ಕುಮಾರ್, ಇಬ್ರಾಹಿಂ, ಅರ್ಷದ್ ಇದ್ದರು.